and we're going to have a look at the wicket and finalize it tomorrow. Sorry? As I just said, that we're going to have a look at the wicket and probably announce our playing 11 tomorrow. ನಮಸ್ಕಾರ ಎಲ್ಲರಿಗೂ. ನಡುವೆ ಗ್ಯಾಪ್ ಆಗಿದ್ದಕ್ಕೆ ಸಾರಿ, ಯಾಕಂದರೆ ನಾನು ವಿಡಿಯೋ ಎಡಿಟಿಂಗ್ ಕಲಿಯಾಗುತ್ತಿದ್ದೆ. ನಾಳೆ ರೋಹಿತ್ ಶರ್ಮಾ ಆಡ್ತಾರೆ ಇಲ್ವಾ ನನಗೇನಂತೂ ಗೊತ್ತಿಲ್ಲ, ಆದರೆ ಇದು ಮತ್ತೆ ಕನ್ಫರ್ಮ್ ಆಗಿದೆ, ಮಿಚೆಲ್ ಮಾರ್ಷ್ ನಾಳೆ ಆಡೋಂಗಿಲ್ಲ. ಅವ್ರ ಜಾಗದಲ್ಲಿ ಬಿ ವೆಬ್ಸ್ಟರ್ ಬಂದಿದ್ದಾರೆ. ಅವರು ಒಂದು ಆಲ್ರೌಂಡರ್ ಅಂತ ಹೇಳ್ಬೋದು. ಇವರು ಆಲ್ರೌಂಡರ್ ಇದ್ದರೆ, ಆದರೆ ಈ ಸೀಸನ್ ಅವರು ಏನೂ ಬ್ಯಾಟಿಂಗ್ ಮಾಡೇ ಇಲ್ಲ. ಬರೀ 33 ಓವರ್ ಹಾಕಿದ್ದಾರೆ, ಆದರೆ ವಿಕೆಟ್ಸ್ ಮಾತ್ರ ತೊಗೊಂಡಿಲ್ಲ. ಒಂದೇ ಒಂದು ಚೆನ್ನಾಗಿ ಮಾಡಿದ್ದಾರೆ, ಫೀಲ್ಡಿಂಗ್ ಮಾಡಿದ್ದಾರೆ, ಚೆನ್ನಾಗಿ ಕ್ಯಾಚ್ ಹಿಡಿದಿದ್ದಾರೆ ಕ್ರೂಷಿಯಲ್ ಪಾಯಿಂಟ್ನಲ್ಲಿ. ಆದರೆ ಬ್ಯಾಟಿಂಗಲ್ಲಿ ಏನು ಮಾಡಿಲ್ಲ, ವಿಕೆಟ್ ತೊಗೊಂಡಿಲ್ಲ. ಅದಕ್ಕೆ ಅವರಿಗೆ ಹೊರಗಡೆ ಕುಂದಿಸಿದ್ದಾರೆ. ಅವ್ರ ಜಾಗದಲ್ಲಿ ಬಿ ವೆಬ್ಸ್ಟರ್ ಬಂದಿದ್ದಾರೆ. ಅವರು ಡೊಮೆಸ್ಟಿಕ್ನಲ್ಲಿ ಆ್ಯಾವರೇಜ್ ಇದೆ 57.1 ಇದೆ. ಮತ್ತು 2023ರಲ್ಲಿ ಅವರು 900 ರನ್ಸ್ ಹೊಡೆದಿದ್ದಾರೆ ಮತ್ತು 30 ವಿಕೆಟ್ಸ್ ತೊಗೊಂಡಿದ್ದಾರೆ. ಆಸ್ಟ್ರೇಲಿಯಾ ಡೊಮೆಸ್ಟಿಕ್ ಸೀಸನ್, ಶೇಫೀಲ್ಡ್ ಶೀಲ್ಡ್ ಸೀಸನ್ನಲ್ಲಿ. ನಿಮಗೊಂದು ಈ ಪ್ರಶ್ನೆ ಗೊತ್ತಿರ್ಬೋದು, ಶೇಫೀಲ್ಡ್ ಸೀಸನ್ ಅಂದರೆ ಏನು? ಶೇಫೀಲ್ಡ್ ಶೀಲ್ಡ್ ಸೀಸನ್ ಆಸ್ಟ್ರೇಲಿಯಾದಲ್ಲಿ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹೇಳ್ಬೋದು. ಭಾರತದಲ್ಲಿ ಹೆಂಗೆ ದಿಲೀಪ್ ಟ್ರೋಫಿ, ರಂಜಿ ಟ್ರೋಫಿ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ, ಹಾಗೆ ಅಲ್ಲಿ ಇದು ಒಂದು ಡೊಮೆಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್. ಮತ್ತೇನು ಅವರು ತಮ್ಮ ಪ್ಲೇಯಿಂಗ್ ಚೇಂಜಸ್ ಮಾಡಿಲ್ಲ ಆಸ್ಟ್ರೇಲಿಯಾ. ಇದೇ ಒಂದು ಪ್ಲೇಯಿಂಗ್ 11. ಮಿಚೆಲ್ ಸ್ಟಾರ್ಕ್ ಫಿಟ್ ಇದ್ದಾರೆ ಆಟ ಆಡೋಕ್ಕೆ. ಭಾರತ ತಂಡ ನೋಡಿದರೆ ಪ್ಲೇಯಿಂಗ್ 11 ಏನು ಅಂತ ನಾಳೆ ಮುಂಜಾನೆ ಗೊತ್ತಾಗ್ಬೋದು. ಯಾಕಂದರೆ ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೌತಮ್ ಗಂಭೀರ್ಗೆ ನ್ಯೂಸ್ ರಿಪೋರ್ಟರ್ ಪ್ರಶ್ನೆ ಕೇಳ್ತಾರೆ. ಅದರ ಕೇಳಿದಾರೆ ಪಿಚ್ ನೋಡಿ ನಾವು ಡಿಸೈಡ್ ಮಾಡ್ತೇವೆ. ಇನ್ನು ಪಿಚ್ ನೋಡಿ ಏನು ಡಿಸೈಡ್ ಮಾಡ್ತೇವೆ ಅವರೇ ಗೊತ್ತು. ನನಗಂತೂ ಹೊಸಾಗಲಿದೆ, ಏನು ನಾಳೆ ಮುಂಜಾನೆ ಭಾಳ ಮಾಡಿ ಟೀಮ್ನಲ್ಲಿ ಭಾಳ ಚೇಂಜಸ್ ಆಗ್ಬೋದು. ಯಾಕಂದರೆ ಅವರು ಮುಖ ಕಾಣಾಗತ್ತೆ. ಮತ್ತು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಸಮಾಚಾರ ಬರ್ಬೋದು ಈ ಸೀರೀಸ್ ಮುಗಿದ ಮೇಲೆ. ಭಾಳ ಮಾಡಿ ಇಬ್ಬರು ರಿಟೈರ್ಮೆಂಟ್ ತೊಗೊಳಕ್ಕೆ ಕಾಣಕತ್ತೇವೆ, ಆದರೆ ಏನು ಗೊತ್ತಿಲ್ಲ. ಆದರೆ ಟೂ ಲೆಜೆಂಡ್ಸ್ ಅಂತ ಹೇಳ್ಬೋದು ಈ ಗೇಮ್. ಮತ್ತೆ ಸಿಗೋಣ ನಾಳೆಗೆ. ಅಲ್ದಂಟೆ ಟೇಕ್ ಕೇರ್, ಗುಡ್ ಬೈ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.